ಹಿಂದೆ ಆಗಿದ್ದು ಮುಂದೆ ಆಗುವುದನ್ನ ತಿಳಿಸುವುದಕ್ಕೆ ಎಲ್ಲರಿಗೂ ಉತ್ಸಾಹ ಇದ್ದೇ ಇರುತ್ತೆ. ಅದ್ರಲ್ಲೂ ಈ ಕಾಲಜ್ಞಾನಿಗಳು ಬರೆದ ಭವಿಷ್ಯವನ್ನ ಕೇಳಿದ್ರೆ ನಿಜಾನಾ ಅಂತ ಅನಿಸ್ಬಿಡುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಚ್ಯುತಾನಂದ ದಾಸ್ ಮಹಾರಾಜ್ ಅವರ ಹಳೆಯ ಒಡಿಶಾ ಭಾಷೆಯಲ್ಲಿ ಬರೆದ ಭವಿಷ್ಯ ಈಗ ವೈರಲ್ ಆಗ್ತಾ ಇದೆ. ತಮ್ಮ ಭವಿಷ್ಯ ಮಾಲಿಕ ಎಂಬ ಪುಸ್ತಕದಲ್ಲಿ ಬರೆದಿದ್ದ ರಾಮ ಮಂದಿರದ ಭವಿಷ್ಯ ಇಂದು ನಿಜವಾಗ್ತಾ ಇದ್ದಂತೆ ಅಚ್ಯುತಾನಂದ ಕಾಲಜ್ಞಾನ ಇಂದು ಮತ್ತೆ ಸುದ್ದಿ ಮಾಡಿದೆ. ಕಲಿಯುಗ ಅಂತ್ಯಕ್ಕೂ ಮುನ್ನ ಸಾವಿನ ಸುನಾಮಿ ಹೇಳುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ 2024ರಿಂದ 2030ರವರೆಗೆ ಭಾರತಕ್ಕೆ ಅತಿ ದೊಡ್ಡ ಕಂಟಕ ಎದುರಾಗುತ್ತೆ. ನಂತರ 2030ಕ್ಕೆ ಮೂರನೇ ಮಹಾಯುದ್ಧ ಶುರುವಾಗುತ್ತೆ. ಚೀನಾ ಸೇರಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಭಾರತದ ಮೇಲೆ ಯುದ್ಧ ಸಾರುತ್ತೆ. ಈ ಯುದ್ಧ 6 ವರ್ಷ 6 ತಿಂಗಳು ನಡೆಯುತ್ತೆ. ಈ ಯುದ್ಧದ ಸಾರಥ್ಯ ಒಬ್ಬ ಬಾಬಾ ಮತ್ತು ಬ್ರಹ್ಮಚಾರಿ ಮಾಡ್ತಾನೆ. ಈ ಮೂರನೇ ಮಹಾಯುದ್ಧದ ಮುಂದಾಳತ್ವ ಭಾರತ ವಹಿಸುತ್ತೆ. ಈ ಯುದ್ಧವನ್ನ ತಡೆಯಲು ಚಿರಂಜೀವಿಗಳಾದ ಆಂಜನೇಯ, ವೇದವ್ಯಾಸ, ಅಶ್ವತ್ಥಾಮ ಈ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಅಷ್ಟೇ ಅಲ್ಲದೆ ಯುದ್ಧದಲ್ಲಿ ಭಾರತ ಗೆಲ್ಲುತ್ತೆ, ಇಡೀ ವಿಶ್ವವೇ ಮತ್ತೆ ಹಿಂದೂ ಸಾಮ್ರಾಜ್ಯವಾಗುತ್ತೆ ಅಂತ ಇವರು ಭವಿಷ್ಯವನ್ನ ಬರೆದಿದ್ದಾರೆ. ಅದರಂತೆ ಇಂದು ಕೊರೋನಾ ಬಂದು ಜನ ಸತ್ತಿದ್ದಾರೆ. ರಾಮ ಮಂದಿರ ನಿರ್ಮಾಣವಾಗಿದೆ. ವಿಶ್ವವೇ ರಾಮ ಜಪ ಮಾಡ್ತಾ ಇದೆ. ಇತ್ತ ಚೀನಾ ಭಾರತದ ವಿರುದ್ಧ ಕಾಲ್ಕೆರೆದು ಜಗಳಕ್ಕೆ ಬರ್ತಿದ್ದು ಅಚ್ಯುತಾನಂದ ಸ್ವಾಮಿಗಳು ಬರೆದಿದ್ದ ಭವಿಷ್ಯವನ್ನ ವಿವರವಾಗಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಆಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನಿಜಕ್ಕೂ ವಿಶ್ವವೇ ಹಿಂದೂ ಸಾಮ್ರಾಜ್ಯವಾಗುತ್ತಾ? ಅದಕ್ಕೆ ಮೋದಿ ಕಾರಣವಾಗ್ತಾರಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಈ ಕಲಿಯುಗದಲ್ಲಿ ಪ್ರತಿಯೊಂದು ಒಳಿತು ಕೆಡುಕಿನ ಬಗ್ಗೆ ಅನೇಕ ಮಹಾನ್ ಸಂತರು ಕಲಿಯುಗ ಭವಿಷ್ಯವನ್ನ ನುಡಿದು ಅಚ್ಚರಿ ಮೂಡಿಸಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳಿಂದ ಹಿಡಿದು ಪಾಶ್ಚಿಮಾತ್ಯ ಭವಿಷ್ಯಕಾರರಾದ ನಾಸ್ಟ್ರಡಾಮಸ್, ಬಲ್ಗೇರಿಯಾದ ಬಾಬಾ ವಾಂಗ ವರೆಗೂ ಅನೇಕರು ಬಂದು ಹೋಗಿದ್ದಾರೆ. ಹಿಂದೂ ಭವಿಷ್ಯಕಾರರು ತಾಳೆಗರಿಯಲ್ಲಿ ಬರೆದಿಟ್ಟ ಭವಿಷ್ಯಗಳು ಚಾಚೂ ತಪ್ಪದೆ ನಡೆದುಕೊಂಡು ಬರ್ತಾ ಇವೆ. ಇವರ ಸಾಲಿನಲ್ಲಿ ಇಂದಿನ ಒಡಿಶಾ ರಾಜ್ಯದ ಅಚ್ಯುತಾನಂದ ಸ್ವಾಮಿಗಳು ಒಬ್ರು. ಇವರು ಭವಿಷ್ಯ ಮಾಲಿಕ ಅನ್ನೋ ಪುಸ್ತಕದಲ್ಲಿ ಕಲಿಯುಗ ಆರಂಭದಿಂದ ಹಿಡಿದು ಕಲಿಯುಗ ಅಂತ್ಯದವರೆಗೆ ಪ್ರತಿ ಘಟನೆಗಳನ್ನ ಉಲ್ಲೇಖ ಮಾಡಿ ಬರೆದಿದ್ದಾರೆ. ಇವರು ಬರೆದ ಒಂದೊಂದು ಸಾಲು ಈಗ ನಡೀತಾ ಇರೋ ಘಟನೆಗೆ ಹೋಲಿಕೆಯಾಗ್ತಾ ಇದೆ. ಹಾಗಾದ್ರೆ ಬನ್ನಿ, ಏನದು ಭವಿಷ್ಯ ಮಾಲಿಕ? ಸುಮಾರು 500 ವರ್ಷಗಳ ಹಿಂದೆ, ಅಂದ್ರೆ 16ನೇ ಶತಮಾನದಲ್ಲಿ ಒಡಿಶಾದಲ್ಲಿ 5 ಮಹಾನ್ ಸಂತರು ಇದ್ರು. ಸಂತ ಅಚ್ಯುತಾನಂದ ದಾಸ್, ಸಂತ ಅನಂತ ದಾಸ್, ಸಂತ ಜಸೋಮಂತ ದಾಸ್, ಸಂತ ಜಗನ್ನಾಥ ದಾಸ್ ಹಾಗೂ ಸಂತ ಬಲರಾಮ್ ದಾಸ್. ಇವರೆಲ್ಲರನ್ನ ಪಂಚಶಾಖ ಅಂತ ಕರಿತಾ ಇದ್ರು. ಈ 5 ವೈಷ್ಣವ ಸಂಪ್ರದಾಯವನ್ನ ಪಠಣ ಮಾಡ್ತಿದ್ರು. ಅಲ್ಲದೆ ಇವರಲ್ಲಿ ಅಚ್ಯುತಾನಂದ ದಾಸ್ ಅವರು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲವನ್ನ ಗ್ರಹಿಸುವ ಶಕ್ತಿಯನ್ನ ಹೊಂದಿದ್ರು. ಇವರ ಈ ಶಕ್ತಿಯಿಂದ ಭವಿಷ್ಯ ಮಾಲಿಕ ಪುಸ್ತಕವನ್ನ ಬರೆದಿದ್ದಾರೆ. ಮೊದಲು ಈ ಕಲಿಯುಗ ಅಂತ್ಯ ಹೇಗಾಗುತ್ತೆ, ಮೂರನೇ ಮಹಾಯುದ್ಧದಿಂದ ಘನಘೋರ ದಿನಗಳು ಬರುತ್ತೆ. ಕಲ್ಕಿ ಅವತಾರದಲ್ಲಿ ವಿಷ್ಣು ಕಲಿಯುಗ ಅಂತ್ಯವಾಗುತ್ತೆ. ನಂತರ ಸತ್ಯಯುಗ ಆರಂಭವಾಗುತ್ತೆ. 2030 ನಂತರ ಇಡೀ ವಿಶ್ವದಲ್ಲಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ ಅಂತ ಬರೆದಿದ್ದಾರೆ. ಹಾಗಾದ್ರೆ ಅವ್ಯಾವ್ಯಾವು ಅಂತ ನೋಡೋದಾದ್ರೆ 13 ಮುಸ್ಲಿಂ ರಾಷ್ಟ್ರಗಳೊಂದಿಗೆ ಭಾರತದ ವಿರುದ್ಧ ಚೀನಾ ಯುದ್ಧ. ಈಗಾಗಲೇ ಭಾರತವನ್ನ ನಡೆಸ್ತಾ ಇರೋ ಮೋದಿ ಅವರು ಪವರ್ಫುಲ್ ರಾಷ್ಟ್ರಗಳನ್ನ ತಮ್ಮತ್ತ ಸೆಳಿತಾ ಇದ್ದಾರೆ. ಅಲ್ಲದೆ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಂದ್ರೂ ಅಮೆರಿಕ, ರಷ್ಯಾ, ಜಪಾನ್ ದೇಶಗಳು ಭಾರತವನ್ನೇ ಕೇಳು ಮಟ್ಟಿಗೆ ಬಂದು ನಿಂತಿದೆ. ಇದನ್ನ ಪಕ್ಕದ ಚೀನಾ ದೇಶಕ್ಕೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಚೀನಾದ ದೊಡ್ಡ ಮಾರ್ಕೆಟ್ ಆಗಿದ್ದ ಭಾರತ ಸ್ವದೇಶಿ ಅಂತ ಹೇಳಿ ಚೀನಾ ಪ್ರಾಡಕ್ಟ್ ಗಳನ್ನ ಬ್ಯಾನ್ ಮಾಡಿತ್ತು. ಚೀನಾ ಆಪ್ ಗಳೇ ಬೇಡ ಅಂತ ಅಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವದೇಶಿ ಮಂತ್ರವನ್ನ ಜಪಿಸಿದ್ರು. ಭಾರತ ಕೊಟ್ಟ ಹೊಡೆತದಿಂದ ಚೀನಾ ಕೋಟಿ ಲಾಸ್ ಮಾಡಿಕೊಂಡಿದೆ. ಆದ್ರೀಗ ಚೀನಾ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿದೆ. ಅದರಿಂದ 16ನೇ ಶತಮಾನದಲ್ಲಿ ಬರೆದಿಟ್ಟಿರೋ ಅಚ್ಯುತಾನಂದ ಸ್ವಾಮಿಗಳ ಕಾಲಜ್ಞಾನದ ಪ್ರಕಾರ ಚೀನಾ 13 ಮುಸ್ಲಿಂ ದೇಶಗಳನ್ನ ಒಳಗೊಂಡು ಭಾರತದ ಮೇಲೆ ಯುದ್ಧ ಸಾರಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಯುದ್ಧ 2024ರಿಂದ 2030ರ ಮಧ್ಯದಲ್ಲಿ ಆರಂಭವಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. 2024ರಿಂದ 2030 ಭಾರತಕ್ಕೆ ಕಂಟಕ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2024ರಿಂದ 2030 ಭಾರತಕ್ಕೆ ಕಂಟಕ, ಗಂಡಾಂತರ ಅಂತ ಹೇಳಲಾಗುತ್ತೆ. ಮುಂಬರುವ ವರ್ಷಗಳಲ್ಲಿ ಭಾರತದ ಮೇಲೆ ಯುದ್ಧ, ಬರಗಾಲ, ಭೂಕಂಪ ಮತ್ತು ಬೆಂಕಿ ಮಳೆ ಬೀಳಲಿದೆ ಅಂತ ಭವಿಷ್ಯದಲ್ಲಿ ಹೇಳಲಾಗಿದೆ. ಇದೆಲ್ಲದಕ್ಕೂ ಕಾರಣ 2025ಕ್ಕೆ ಶನಿಯು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಭಾರತಕ್ಕೆ ಭಾರಿ ಗಂಡಾಂತರ ಅಂತ ಉಲ್ಲೇಖ ಮಾಡಲಾಗಿದೆ. ಮೂರನೇ ಮಹಾಯುದ್ಧ 6 ವರ್ಷ 6 ತಿಂಗಳು. ಶಿವನ ಆಜ್ಞೆ ಇಲ್ಲದೆ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡೋದಿಲ್ಲ. ಅದರಂತೆ ಈಗಾಗಲೇ 3 ಯುಗಗಳು ಅಂತ್ಯಗೊಂಡಿದ್ದು ಅದು ಘನಘೋರ ಯುದ್ಧಗಳಿಂದ.
ಪ್ರಸ್ತುತ ಕಲಿಯುಗ ಶುರುವಾದಾಗಿನಿಂದ ಅಂದ್ರೆ ಈ ಕಲಿಯುಗದಲ್ಲಿ ಘನಘೋರ ಯುದ್ಧ ನಡೆಯಲಿದೆಯಂತೆ. ಈಗಾಗಲೇ 2 ಮಹಾಯುದ್ಧಗಳು ಸಂಭವಿಸಿದ್ದು, ಈಗ 3ನೇ ಮಹಾಯುದ್ಧ ಸಮೀಪಿಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಅಚ್ಯುತಾನಂದ ಸ್ವಾಮಿಗಳು ಬರೆದಿರೋ ಕಾಲಜ್ಞಾನ ಭವಿಷ್ಯದಲ್ಲಿ 3ನೇ ಮಹಾಯುದ್ಧವು ಬರೋಬ್ಬರಿ 6 ವರ್ಷ 6 ತಿಂಗಳು ನಡೆಯಲಿದೆಯಂತೆ. ಈ ಯುದ್ಧದಲ್ಲಿ ಭಾರತವು ಎಂಟ್ರಿ ಕೊಡಲಿದೆಯಂತೆ. ಈ 3ನೇ ವಿಶ್ವ ಯುದ್ಧದಲ್ಲಿ ಭಾರತವೇ ಗೆದ್ದು ಇಡೀ ವಿಶ್ವವನ್ನ ಆಳಲಿದೆ ಅಂತ ಅಚ್ಯುತಾನಂದ ದಾಸ್ ಅವರು ತಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಭವಿಷ್ಯವನ್ನ ಬರೆದಿದ್ದಾರೆ. ಈ 3ನೇ ಮಹಾಯುದ್ಧ ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ಕೂಡ ಬರೆದಿದ್ದಾರೆ. ಹಾಗಾದ್ರೆ ಆ ದಿನ ಯಾವುದು ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಆದ್ರದಕ್ಕೂ ಮುನ್ನ ನಮ್ಮ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. 2025ರಿಂದ 2030 ಒಳಗೆ ಈ 3ನೇ ಮಹಾಯುದ್ಧ ನಡೆಯಲಿದೆಯಂತೆ. ಈ ಯುದ್ಧವು ಶುರುವಾಗಿ 6 ವರ್ಷಗಳ ಕಾಲ ನಡೆದು ಹೋಗಲಿದೆಯಂತೆ. ಈ ಯುದ್ಧದಲ್ಲಿ ಭಾರತ ಗೆದ್ದು ವಿಶ್ವಗುರು ಆಗಲಿದೆಯಂತೆ. ಈ 3ನೇ ಯುದ್ಧದಲ್ಲಿ ಭಾರತದಿಂದ ಒನ್ನ ಕೇಸರಿ ತೊಟ್ಟ ಬಾಬಾ ಮತ್ತು ಒಬ್ಬ ಬ್ರಹ್ಮಚಾರಿ ಭಾಗಿಯಾಗಿ ಯುದ್ಧ ಕೊನೆಗೊಳಿಸುತ್ತಾರೆ ಎಂದು ಹೇಳಲಾಗಿದೆ. ಹಾಗಾದ್ರೆ ಆ ಇಬ್ಬರು ವ್ಯಕ್ತಿಗಳು ಯಾರಿರಬಹುದು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. 2024ರಿಂದ 2030 ಭಾರತದ ಮೇಲೆ ಬೆಂಕಿ ಮಳೆ. ಈಗಾಗಲೇ ಹೇಳಿದಂತೆ 3ನೇ ಮಹಾಯುದ್ಧ ಆರಂಭವಾದರೆ ಭಾರತವನ್ನ ಚೀನಾ ಸೇರಿದಂತೆ 13 ಮುಸ್ಲಿಂ ರಾಷ್ಟ್ರಗಳು ಟಾರ್ಗೆಟ್ ಮಾಡಲಿವೆ. ಈ ಯುದ್ಧದಲ್ಲಿ ಭಾರತದ ಮೇಲೆ ಮಿಸೈಲ್ ಬಾಂಬ್ ದಾಳಿ, ಪರಮಾಣು ಅಟ್ಯಾಕ್ ಆಗುವ ಸಾಧ್ಯತೆ ಇದ್ದು ಇದನ್ನೇ ಬೆಂಕಿ ಮಳೆ ಎಂದು ಅಚ್ಯುತಾನಂದ ಸ್ವಾಮಿಗಳು ಬ್ರಹ್ಮಲಿಪಿಯಲ್ಲಿ ಬರೆದಿದ್ದಾರೆ. 3ನೇ ಯುದ್ಧದ ನಂತರ ಕಲ್ಕಿ ಜನನ. ಭಗವಾನ್ ವಿಷ್ಣುವಿನ ಈ ಅವತಾರವು 64 ಕಲೆಗಳಿಂದ ತುಂಬಿರುತ್ತದೆ ಮತ್ತು ಭೂಲೋಕದಲ್ಲಿ ಪಾಪಗಳೇ ತುಂಬಿದಾಗ ಅವನು ಜನರ ಹೃದಯದಲ್ಲಿ ಭಕ್ತಿಯನ್ನ ಜಾಗೃತಿಗೊಳಿಸುತ್ತಾನೆ. ಜನರು ಅವರಿಗೆ ವಿಧೇಯಕವಾಗ್ತಾರೆ ಮತ್ತು ಸದಾಚಾರದ ಮಾರ್ಗ ಮತ್ತು ಶುದ್ಧತೆಯ ಯುಗವನ್ನ ಅನುಸರಿಸಲು ಪ್ರಾರಂಭಿಸುತ್ತಾರೆ. ಕಲ್ಕಿ ಪುರಾಣವು ಕಲ್ಕಿಯ ಅವತಾರದ ಬಗ್ಗೆ ವಿವರವಾಗಿ ವಿವರಿಸುತ್ತೆ. ಇದು ಭಗವಾನ್ ವಿಷ್ಣುವಿನ ಕೊನೆಯ ಅವತಾರ ಎಂದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಹೇಳಲಾಗಿದೆ. ಭಾಗವತರಾದ 12ನೇ ವಿಭಾಗದ 2ನೇ ಅಧ್ಯಾಯದಲ್ಲಿ ಕಲ್ಕಿ ಭಗವಂತ ಅವತಾರದ ಕಥೆಯನ್ನ ವಿವರವಾಗಿ ಹೇಳಲಾಗಿದೆ. ಭಗವಂತನ ಈ ಅವತಾರವು ಕಳಂಕರಹಿತ ದೇವರ ಹೆಸರಿನಿಂದ ಪ್ರಪಂಚದಾದ್ಯಂತ ತಿಳಿಯಲ್ಪಡುತ್ತದೆ. ಪುರಾಣಗಳ ಪ್ರಕಾರ ಕಲ್ಕಿ ಅವತಾರವು ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿ ಇರುವ ಶಾಂಬಾಲ ಗ್ರಾಮದಲ್ಲಿ ಆಗತ್ತಂತೆ. ಆ ಅವತಾರವು ಧರ್ಮವನ್ನ ಪುನಃಸ್ಥಾಪಿಸಲು ಸಹಾಯ ಮಾಡುತ್ತೆ. ಇನ್ನು ಭಗವಾನ್ ಕಲ್ಕಿಗೆ 2 ಪತ್ನಿಯರಿರ್ತಾರೆ. ಮೊದಲನೇ ಪತ್ನಿ ಲಕ್ಷ್ಮಿ ಸ್ವರೂಪಳಾದ ಪದ್ಮ ಮತ್ತು 2ನೇ ಪತ್ನಿ ವೈಷ್ಣವಿ ಶಕ್ತಿ ರೂಪಳಾಗಿರ್ತಾಳೆ. ರಾಮಾವತಾರದ ಕಾಲದಿಂದ ಭಗವಾನ್ ಜೊತೆ ಮದುವೆಯಾಗಿ ತಪಸ್ಸು ಮಾಡ್ತಾ ಇರುವ ವೈಷ್ಣವಿ ದೇವಿಯು ವಿಷ್ಣುವಿನ ಕೃಪೆಯಿಂದ ಆತನ ಕಲ್ಕಿ ಅವತಾರದಲ್ಲಿ ಆತನನ್ನ ವಿವಾಹವಾಗ್ತಾಳೆ. ವಿಷ್ಣು ಕಲ್ಕಿ ಅವತಾರದಲ್ಲಿದ್ದಾಗ ಆತನಿಗೆ 4 ಜನ ಗಂಡು ಮಕ್ಕಳಾಗ್ತಾರೆ. ಅವರ ಹೆಸರು ಜಯ, ವಿಜಯ, ಮೇಘವಾಲ ಮತ್ತು ಬಾಲಹಕ. ಕಲ್ಕಿ ದೇವರ ವಾಹನವು ಬಿಳಿ ಬಣ್ಣದ ಕುದುರೆಯಾಗಿರುತ್ತದೆ ಎಂದು ನಂಬಿಕೆ ಕೂಡ ಇದೆ. ಈ ಬಿಳಿ ಬಣ್ಣದ ಕುದುರೆಯು ದೇವದತ್ತ ಎಂದು ಕರೆಯಲಾಗುತ್ತೆ. ಕುದುರೆಯ ಮೇಲೆ ಸವಾರಿ ಮಾಡುವ ಭಗವಂತ ಪಾಪಿಗಳನ್ನ ಪ್ರಪಂಚದಿಂದ ನಾಶ ಮಾಡ್ತಾನೆ ಮತ್ತು ಮತ್ತೆ ಧರ್ಮ ಸ್ಥಾಪಿಸ್ತಾನೆ. ಕಲ್ಕಿ ಜಯಂತಿ ಎಂದು ವಿಷ್ಣುವನ್ನು ಪೂಜಿಸಬೇಕು ಮತ್ತು ಆತನ ಹೆಸರನ್ನ ಉಪವಾಸ ಮಾಡಬೇಕು. ಹಾಗೆಯೇ ಕಲ್ಕಿ ಜಯಂತಿ ಎಂದು ಬಡವರು ಮತ್ತು ನಿರ್ಗತಿಕರಿಗೆ ದಾನ ನೀಡಬೇಕು ಮತ್ತು ಆಹಾರವನ್ನ ನೀಡಬೇಕು. ಹೀಗೆ ಅಚ್ಯುತಾನಂದ ಅವರು ತಮ್ಮ ಭವಿಷ್ಯ ಮಾಲಿಕೆ ಪುಸ್ತಕದಲ್ಲಿ ಕಲಿಯುಗ ಅಂತ್ಯದ ಕಾಲವನ್ನ ಬ್ರಹ್ಮಲಿಪಿಯಲ್ಲಿ ಬರೆದಿಟ್ಟಿದ್ದಾರೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.